ಮೊದಲಿಗೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಅನ್ನ ಹಾಕೋರಿ. ನಾನು ಅನ್ನನ ರೇಷನ್ ಅಕ್ಕಿದ ಮಾಡ್ಕೊಂಡೇನಿ ನೋಡ್ರಿ. ಅಂದ್ರೆ ಅದು ಚಲೋ ಅನಿಸ್ತೈತೆ ರೀ. ಮೊಸರನ್ನಕ್ಕೆ ಚಲೋ ಅಕ್ಕಿದಾದ್ರೆ ಸ್ವಲ್ಪ ಕಾಳು ಕಾಳು ಅನಿಸ್ತೈತೆ ರೀ. ಹಾಗಾಗಿ ನಾನು ರೇಷನ್ ಅಕ್ಕಿದ ಅನ್ನ ಮಾಡ್ಕೊಳಕತ್ತೇನೆ ರೀ. ಈಗ ಇದಕ್ಕೆ ಹಿಡಿಯೋಷ್ಟು ಮೊಸರು ಹಾಕ್ಕೊಳಕತ್ತೇನೆ ರೀ. ಇದಕ್ಕೆ ಮೊಸರು ಸ್ವಲ್ಪ ಜಾಸ್ತಿನೇ ಬೇಕು ರೀ. ಈಗ ಒಂದು 4 ಕೆಂಪು ಮೆಣಸಿನ್ಕಾಯಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡೇನಿ ರೀ. ಒಂದಿಷ್ಟು ದಾಳಂಬ್ರಿ ಬೀಜನ ಹಾಕ್ಕೊಳತ್ತೀನಿ ರೀ. ಈಗ ಒಂದು ಹಿಡಿಯಷ್ಟು ಉಳ್ಳಾಗಡ್ಡಿ ತಪ್ಪಲನು ಹಾಕ್ಕೊಳಕತ್ತೇನೆ ನೋಡ್ರಿ. ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊರಿ. ಈಗ ಒಗ್ಗರಣೆಗೆ ಒಂದು ಬಾಳ್ಗೆ ಇಟ್ಟು ಅದಕ್ಕೆ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳತ್ತೀನಿ ನೋಡ್ರಿ. ಇಷ್ಟು ಸಾಕ್ರಿ ಎಣ್ಣೆ. ಅರ್ಧ ಟೀ ಸ್ಪೂನ್ ಸಾಸಿವೆ, ಒಂದು 2 ಟೇಬಲ್ ಸ್ಪೂನ್ ಕಡಲೆ ಬೀಜ, ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆನ ಹಾಕಿ ಹುರ್ಕೊಳ್ಳೋದಲ್ರಿ. ಆಮೇಲೆ ಗ್ಯಾಸ್ ಆಫ್ ಮಾಡಿ ಇದನ್ನು ತಣ್ಣಗಾಗಕ್ಕೆ ಬಿಡ್ರಿ. ಹುರಿದಿದ್ದು ಒಗ್ಗರಣೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯ್ತು ನೋಡ್ರಿ. ಈ ಥರ ಮೊಸರನ್ನ ಒಮ್ಮೆ ಟ್ರೈ ಮಾಡಿ ನೋಡಿರಿ. ಹೆಂಗೆ ಬಂತಂತ ಕಮೆಂಟ್ ಮಾಡಿ ಹೇಳ್ರಿ. ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.